ಎಲ್ಲ ಒಂದು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಟ್ರೂಸಿಕ ಪಿ ಸಿ ಎಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸೇಕೆ. ಇವತ್ತಿನ ಈ ಒಂದು ನಮಗೆ ನಾಳೆ ನಡೆಯುವ ಸೆಕೆಂಡ್ ಪಿ ಯು ಸಿ ವಾರ್ಷಿಕ ಪರೀಕ್ಷೆಗೆ ಕನ್ನಡ ವಿಷಯದ ಒಂದು ಸ್ಕೋರಿಂಗ್ ಪ್ಯಾಕೇಜ್ ನೋಡೋಣ. ಈ ಒಂದು ಒಂದು ಅಂಕದ ಎಲ್ಲ ಪ್ರಶ್ನೆ ನೋಡೋಣ. ಒಂದು ಅಂಕದ ಮಲ್ಟಿಪಲ್ ಕ್ವಶನ್ಗಳು ಮತ್ತು ಬಿಟ್ಟ ಸ್ಥಳ ಪ್ರಶ್ನೆಗಳು ಹೊಂದಿಸಿ ಬರೀರಿ. ಇಷ್ಟು ನೋಡ್ಕೊಂಡ್ರೆ ಸಾಕು, ನೀವು ಆರಾಮಾಗಿ ಔಟ್ ಆಫ್ ಔಟ್ ಕಳಿಸ್ತೀರಾ. 1 ಮಾರ್ಕ್ಸಲ್ಲಿ ಔಟ್ ಆಫ್ ಔಟ್ ಕಳಿಸ್ತೀರಾ. ಅರ್ಥ ಆಯ್ತಾ? ತಪ್ಪದೆ ಕೊನೆವರೆಗೆ ನೋಡಿ. ಇಲ್ಲಿವರೆಗೆಲ್ಲ ಓದಿದ್ರಾ? ಇವನಷ್ಟು ಬಿಟ್ಟರೆ ನಿಮ್ಮಂಥ ಮೂರ್ಖರು ಯಾರೂ ಇಲ್ಲ. ಯಾಕಂದರೆ ಇಲ್ಲಿ ಯಾವ ರೀತಿ ಕ್ವಶನ್ ಕೊಟ್ಟಿದ್ದಾರೆ, ಇವೇ ಕ್ವಶನ್ಗಳು ಡೈರೆಕ್ಟಾಗಿ ಕೇಳ್ತಾರೆ. ಸೊ ಪ್ರತಿಯೊಂದು ಅಧ್ಯಾಯವನ್ನು ಮಲ್ಟಿಪಲ್ ಕ್ವಶನ್ ನೋಡೋಣ, ಹೊಂದಿಸಿ ಬರೆಯಿರಿ, ಬಿಟ್ಟ ಸ್ಥಳ ಪ್ರಶ್ನೆಗಳು ನೋಡೋಣ. ಅರ್ಥ ಆಯ್ತಾ? ತಪ್ಪದೆ ಕೊನೆವರೆಗೆ ನೋಡಿ. ಈ ಒಂದು ನಾನು 3 ಪಾರ್ಟಾಗಿ ಮಾಡ್ತೀನಿ. ಈ ಒಂದು ಪಾರ್ಟಲ್ಲಿ 1 ಮಾರ್ಕ್ಸ್ ಕೊಡ್ತೀನಿ. ಈ ಒಂದು ಪಾರ್ಟಲ್ಲಿ 1 ಮಾರ್ಕ್ಸ್ ಕಂಪ್ಲೀಟ್ ಎಲ್ಲ ಕೊಡ್ತೀನಿ. ಸೆಕೆಂಡ್ ಪಾರ್ಟಲ್ಲಿ 2 ಮಾರ್ಕ್ಸ್ ಕೊಡ್ತೀನಿ. ಮತ್ತು ಥರ್ಡ್ ಪಾರ್ಟಲ್ಲಿ ಲಾಸ್ಟ್ ಪಾರ್ಟು ಅಲ್ಲಿ 3 ಮಾರ್ಕ್ಸು 4 ಮಾರ್ಕ್ಸ್ ಕೊಡ್ತೀನಿ. ಇಷ್ಟು ನೋಡ್ಕೊಂಡ್ರೆ ಸಾಕು, ಆರಾಮಾಗಿ ಕನ್ನಡ ವಿಷಯದಲ್ಲಿ ಆರಾಮಾಗಿ 60ರಿಂದ 70 ಅಂಕ ಗಳಿಸ್ಬೋದು, ಅಥವಾ ಔಟ್ ಆಫ್ ಔಟ್ ಗಳಿಸ್ಬೋದು. ತಪ್ಪದ ಕೊನೆವರೆಗೆ ನೋಡಿ. ತುಂಬಾ ಇಂಪಾರ್ಟೆಂಟ್ ಕ್ವಶನ್ಗಳು. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಾ ಇರ ಅಥವಾ ಚಾನಲ್ನ ಏನು ಕರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇರುತ್ತೆ ನಿಮಗೆ ಸೆಕೆಂಡ್ ಪಿ ಯು ಸಿ ಅನ್ವಲ್ ಎಕ್ಸಾಮ್ ಮುಗಿಯೋರಿಗೆ, ಅದು ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಪಿಕ್ಸ್ ಫ್ರಂಟ್ ಪ್ರಶ್ನೆಗಳು ಅಷ್ಟೇ ಅಲ್ಲದೆ ಎಲ್ಲ ವಿಷಯಗಳ ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಇದೊಂದು ಚಾನಲ್ ಆಗ್ತೀವಿ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಗಿ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ವಿಡಿಯೋಸ್ ಇರ್ತವೆ. ಓಕೆ, ಜೊತೆಗೆ ಮಿಸ್ ಮಾಡದೆ 3 ಪಾರ್ಟ್ ನೋಡಿ. ಇದು 1ನೇ ಪಾರ್ಟು, ಇನ್ನೂ 2 ಪಾರ್ಟ್ ಬರ್ತವೆ. ತಪ್ಪ ಈ 3 ನೋಡಿ, ನಮಗೆ ಸ್ಕೋರ್ ಮಾಡೋಕ್ಕೆ ಹೆಲ್ಪ್ ಆಗ್ತದೆ. ಓಕೆ, ನೋಡ್ತಾ ಹೋಗೋಣ. ಕನ್ನಡ ಸಿಲಂ ತಿಳಿ ಬಂದಿಂದ ಯಾವೆಲ್ಲ ಮಲ್ಟಿಪಲ್ ಕ್ವಶನ್ ಕೇಳ್ಬೋದು ಅಂತ. ಇದಕ್ಕಿಂತ ಮುಂಚೆ ಯಾರ ಹತ್ರ ನೀಲಕ್ಷಿ ಇಲ್ಲ ಪ್ರಿಂಟು, ಅದು ನೋಡ್ಕೊಳ್ಳಿ, ಮೇಲೆ ಕೊಟ್ಟಿದ್ದೀನಿ. ಸೊ ಯಾರ ಹತ್ರ ನೀಲಕ್ಷಿ ಇಲ್ಲ ನೋಡ್ಕೋಬೋದು. ವೆಯ್ಟ್ ಮಾಡಿ ನೋಡಿ. ನೀವು ಎಲ್ಲ ಓದೋ ಅವಶ್ಯಕತೆ ಇಲ್ಲ, ಇಡೀ ಬುಕ್ ಓದೋ ಅವಶ್ಯಕತೆ ಇಲ್ಲ. ಇಲ್ಲಿ ಅವ್ರು ಯಾವ ರೀತಿ ಮಾರ್ಕ್ಸನ್ನು ಕೊಟ್ಟಿದ್ದಾರೆ ಇದೇ ರೀತಿ ಓದ್ಕೊಳ್ಳಿ, ನೀಲಕ್ಷಿ ಪ್ರಕಾರ ಓದ್ಕೊಳ್ಳಿ ನೀವು. ಇದೇ ರೀತಿ ಕ್ವಶನ್ ಪೇಪರ್ ಬರ್ತದೆ. ತುಂಬಾ ಡೌಟಲ್ಲಿ ಇದ್ದೀರಾ ಕ್ವಶನ್ ಪೇಪರ್ ಬರುತ್ತೆ ಅಲ್ವ ಅಂತ. 100% ನಿಮಗೆ ನೀಲಕ್ಷಿ ಮೇಲೇ ಪ್ರಿಂಟ್ ಮೇಲೇ ಕ್ವಶನ್ ಪೇಪರ್ ಬರ್ತದೆ. ನೋಡ್ಕೊಳ್ಳಿ, ಇದನ್ನು ನೋಡ್ಕೊಂಡ್ಬಿಟ್ಟು ಓದ್ಕೊಳ್ಳಿ ನೀವು. ಯಾವ ಪಾಠದ ಮೇಲೆ, ಪದ್ಯದ ಮೇಲೆ, ದೀರ್ಘದ್ಯದ ಮೇಲೆ ಎಷ್ಟು ಮಾರ್ಕ್ಸ್ ಕೊಡ್ತಾರಂತ, ವ್ಯಾಕರಣ ಮೇಲೆ ಆಗಿರ್ಬೋದು, ಈ ರೀತಿ ಓದ್ಕೊಳ್ಳಿ. ಕಂಪ್ಲೀಟ್ ಏನದು ನೀಲನಕ್ಷೆ, ಇಂಗ್ಲೀಷ್ ಏನು ಕಲಿತೀರಾ, ಬ್ಲೂ ಪ್ರಿಂಟ್ ಅಂತ ಕರಿತೀರಾ, ನೀಲನಕ್ಷೆಯಲ್ಲಿ ಕೊಟ್ಟಿರ್ತಾರೆ ಅವರು. ಓಕೆ, ನೋಡೋಣ. ಕನ್ನಡದ ಸೆಲೆಂ ತಿಳಿಯೋದ್ರಿಂದ ಮಲ್ಟಿಪಲ್ ಲೆವೆಲಿಗೆ ಕೇಳುವಂಥ ಅಥವಾ 1 ಮಾರ್ಕ್ಸ್ ಕ್ವಶನ್ಗಳು. 1ನೇ ಕ್ವಶನ್ ನೋಡಿ. ರಾವಣನ ಎದುರು ಪ್ರತ್ಯಕ್ಷವಾದ ವಿದ್ಯಾದೇವತೆ ಯಾರು ಅಥವಾ ಯಾವುದು? ಆಪ್ಷನ್ ಅ ಬಹುರೂಪಿಣಿ. ಪ್ರಶ್ನೆ 2, ಲಕ್ಷ್ಮೀಧರ ಎಂದರೆ ಯಾರು? ಉತ್ತರ ಲಕ್ಷ್ಮಣ. ಸ್ವಲ್ಪ ಫಾಸ್ಟಿಗೆ ಹೇಳ್ತೀನಿ, ಯಾಕಂದರೆ ಸಮಯ ತುಂಬ ಕಡಿಮೆ ಇದೆ. ಅರ್ಥ ಆಯ್ತಾ? ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಜೊತೆಗೆ ಫಾಸ್ಟಾಗಿ ಓದ್ತಾ ಹೋಗಿ. ತುಂಬ ಸಮಯ ಕಡಿಮೆ ಇದೆ, ಎಲ್ಲವನ್ನು ಕವರ್ ಮಾಡಬೇಕು. ಪ್ರಶ್ನೆ 3, ಇವರನ್ನು ಕೊಲ್ಲುವುದಿಲ್ಲ ಒಂದು ವಿದ್ಯಾದೇವತೆ ಹೇಳಿತು, ಯಾರು? ಆಪ್ಷನ್ ಅ ರಾಮ ಲಕ್ಷ್ಮಣರನ್ನು. ಪ್ರಶ್ನೆ 4, ರಾವಣನ ಅಂತಃಪುರವನ್ನು ಹಿಂಸಿಸಿದವರು ಯಾರು? ಅಂತಃಪುರದವರನ್ನು ಹಿಂಸಿಸಿದವರು ಯಾರು? ಆಪ್ಷನ್ ಇ ಅಂಗವಾದಿಗಳು. ಪ್ರಶ್ನೆ 5, ದಶಾನನ ಎಂದರೆ ಈತ, ಯಾರು? ರಾವಣ. ಪ್ರಶ್ನೆ 6, ಮಯತನುಜಿ ಎಂದರೆ ಈಕೆ, ಆಪ್ಷನ್ ಇ ಮಂಡೋದರಿ. ಪ್ರಶ್ನೆ 7, ರಾವಣನು ಮಹಾಪೂಜೆಯನ್ನು ಎಲ್ಲಿ ಮಾಡಿಸಿದನು? ಶಾಂತಿ ಜಿನಭವನದಲ್ಲಿ. ಪ್ರಶ್ನೆ 8, ಸಮಧಿಕರ್ ಇದು ಕೊಟ್ಟಿದ್ದಾರೆ, ಏನಿದು? ಈ ಪದ್ಯಭಾಗದಲ್ಲಿ ವ್ಯಕ್ತವಾಗಿರುವ ಭಾವ ರಾವಣನ ಉತ್ಸಾಹ. ಈ ರೀತಿ ಒಂದು ಹಳೆಗಣದ ಸಾಲನ್ನ ಕೊಡ್ತಾರೆ. ಕೊಟ್ಬಿಟ್ಟು ಅದರ ಏನಾಗಿದೆ ಅಲ್ಲಿ ಸಾಲಲ್ಲಿ ವ್ಯಕ್ತವಾಗಿರೋ ಭಾವನೆ ಕೇಳ್ತಾರೆ. ಇದೇನು? ರಾವಣ ಉತ್ಸಾಹ. ಪ್ರಶ್ನೆ 9, ವಿವೇಚರಾಧಿಪ ಎಂದರೆ ಇವನು, ಯಾರು? ರಾವಣ. ನೋಡಿ, ಈ ರೀತಿ ಕ್ವಶನ್ ಕೇಳ್ತಾರೆ. ಕನ್ಫ್ಯೂಸ್ ಆಗ್ತದೆ ನಿಮಗೆ, ಯಾರಿದು ವಿವೇಚರಾಧಿಪ? ನಿಮಗೆ ಗೊತ್ತಿರೋದಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಎಲ್ಲ ಕ್ವಶನ್ ಚೆನ್ನಾಗಿ ಓದ್ಕೊಳ್ಳಿ. ರಾವಣ ಗೊತ್ತಾಯ್ತಲ್ಲ ಈಗ. ಪ್ರಶ್ನೆ 11, ರಾವಣನ ಆಗಮನವನ್ನು ಸೀತೆಗೆ ತೋರಿದವರು ಯಾರು? ಕಚರಕಾಂತಿಯರು. 10ನೇ ಪ್ರಶ್ನೆ ನೋಡಿ, 10ನೇ ಕ್ವಶನ್ ಬಿಟ್ಟೆ. ರಾವಣನು ಪ್ರಮೋದನಕ್ಕೆ ಹೇಗೆ ಬಂದನು? ಆಪ್ಷನ್ ಅ ಅರಲಂಬಗಳಿಲ್ಲದ ಕಾಮನಂತೆ. ನಂತರ ಪ್ರಶ್ನೆ 12, ರಾವಣನ ಸೀತೆಯನ್ನು ಎಲ್ಲಿ ಇರಿಸಿದನು? ಸೀತೆ ನಿಲ್ಲಿಸಿದ, ಆಪ್ಷನ್ ಇ ಪ್ರಮೋದನ. ಪ್ರಶ್ನೆ 13, ಈ ಸೀತೆ ಇದನ್ನು ಹುಲ್ಲಿಗೆ ಸಮಾನ ಎಂದು ಭಾವಿಸಲು ರಾವಣನ ರೂಪ. ಪ್ರಶ್ನೆ 14, ಏನ ಕೇಳಿದಪೆನ್ನು ರಘು ಸುನುವ ಲಕ್ಷ್ಮಣನ ಪೊಲ್ಲ ವಾರ್ತೆಯನ್. ಈ ಪದ್ಯ ಭಾಗವು ಏನನ್ನು ಸೂಚಿಸುತ್ತದೆ? ಅ ಸೀತೆಯ ಆತಂಕ. ಪ್ರಶ್ನೆ 15, ರಾವಣನ ಮಾತು ಕೇಳಿ ಮೂರ್ಛೆ ಹೋದವರು ಯಾರು? ಯಾರು? ಸೀತೆ. ಇದೇ ರೀತಿ ಇನ್ನೂ ಕೆಲವಷ್ಟು ಪ್ರಶ್ನೆ ಇವೆ. ವಿಡಿಯೋನ ಪಾಸ್ ಮಾಡಿಬಿಟ್ಟು ಅಥವಾ ಸ್ಟಾಪ್ ಮಾಡಿಬಿಟ್ಟು ಎಲ್ಲ ಪ್ರಶ್ನೆ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ನಾನು ಪ್ರತಿಯೊಂದು ಓದಲ್ಲ, ಪ್ರತಿಯೊಂದು ನಾನು ಓದ್ತಾ ಕೂತ್ರೆ ವಿಡಿಯೋ ತುಂಬಾ ಲೆಂತ್ ಆಗ್ತದೆ, ನಿಮಗೂ ಕೂಡ ಸಮಯ ಇಲ್ಲ. ಅದರಿಂದ ವಿಡಿಯೋನ ಪಾಸ್ ಮಾಡಿ ಅಥವಾ ಸ್ಟಾಪ್ ಮಾಡಿ ನೀವು ಪ್ರಶ್ನೆ ಸಹಿತ ಉತ್ತರ ನೋಡಿ. ಅಷ್ಟೆಲ್ಲ ಕ್ವಶನ್ ಇಂಪಾರ್ಟೆಂಟು. ಏನೇ ಕೇಳಿದ್ರು ಇಲ್ಲೇ ಕ್ವಶನ್ ಕೇಳಬೇಕು ಅವರು. ಎಲ್ಲ ಕೂಡ ಕವರ್ ಆಗಿವೆ, ಬರ್ತವೆ ಕ್ವಶನ್ಗಳು. ನೋಡಿ, ತುಂಬಾ ಕಷ್ಟ ಇಲ್ಲ ನಮಗೆ. ಕ್ವಶನ್ ಕೊಟ್ಟಿದ್ದೀನಿ, ಉತ್ತರ ನೋಡ್ಕೊಂತ ಕಷ್ಟ ಇಲ್ಲ, ಉತ್ತರ ಸಹಿತವೆ. ಜಸ್ಟ್ ವಿಡಿಯೋನ ಪಾಸ್ ಮಾಡಿ ನೋಡ್ತಾ ಹೋಗಿ. ಇಷ್ಟು ಈಸಿಯಾಗಿ ನಮಗೆ ಎಲ್ಲೂ ಸಿಗೋದಿಲ್ಲ ಪ್ಯಾಕೇಜು. ಅದರಿಂದ ವಿಡಿಯೋನ ಪಾಸ್ ಮಾಡಿಟ್ಟು ಜಸ್ಟ್ ಓದ್ತಾ ಹೋಗಿ.
ನಂತರ ಬಸವನ ರಚನೆಗಳಿಂದ ಯಾವೆಲ್ಲ ಮಲ್ಟಿಪಲ್ ಕೇಳ್ಬೋದು. ಬಹುಆಯ್ಕೆ ಪ್ರಶ್ನೆಗಳು. ತನು ಯಾವಾಗ ಕರಬೇಕಾದುದು ಮನ ಮನ ಬೆರೆಸಿದಲ್ಲಿ. ಪ್ರಶ್ನೆ 2, ಯಾರ ಕೈಯಲ್ಲಿ ಚಂದ್ರವಿದ್ದು ಫಲವಿಲ್ಲ, ಯಾರ ಕೈಯಲ್ಲಿ ಹಂದಿಯ ಕೈಯಲ್ಲಿ. ಪ್ರಶ್ನೆ 3, ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ, ಅಂಧಕನ ಕೈಯಲ್ಲಿ. ಈ ರೀತಿ ಕ್ವಶನ್ ಕೇಳ್ತಾರೆ. ಯಾರ ಕೈಯಲ್ಲಿ, ಯಾರ ಕೈ ಕ್ವಶನ್ ಬರ್ಬೋದು ನೋಡ್ಕೊಳ್ಳಿ. ಮಾನ್ಯಕೆಯವರ ಕೈಯಲ್ಲಿದ್ದು ಫಲವಿಲ್ಲ, ಯಾರು ಮಾರ್ಕೆಟನ ಕೈಯಲ್ಲಿ. ಇದೇ ರೀತಿ ಇನ್ನೂ ಕನಿಷ್ಠ ಪ್ರಶ್ನೆ ಇವೆ. ಇದನ್ನು ಪಾದ್ಬಿಟ್ಟು ಪ್ರತಿ ಪ್ರಶ್ನೆ ನೋಡ್ಕೊಳ್ಳಿ. ಓಕೆ, ಸಾಧ್ಯದಷ್ಟು ನಿಮಗೆ PDF ಹಾಕಿರ್ತೀನಿ ನಮ್ಮ ಗ್ರೂಪಲ್ಲಿ. ನಮ್ಮದು ವಾಟ್ಸಪ್ ಚಾನಲ್ ಐತೆ, ಟೆಲಿಗ್ರಾಮ್ ಗ್ರೂಪಲ್ಲಿ. ಹೆಚ್ಚಾಗಿ ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ ಅಲ್ಲಿ. ನಂತರ ಉರ್ಲಿಂಗ ಪೆದ್ಯ ವಚನಗಳು. ಉರ್ಲಿಂಗ ಪೆದ್ಯ ವಚನ ಅಂಕಿತವೇನು? ಉರ್ಲಿಂಗ ಪೆದ್ಯ ವಿಶ್ವೇಶ್ವರ ಅಥವಾ ಉರ್ಲಿಂಗ ಪೆದ್ಯ ಪ್ರಿಯ ವಿಶ್ವೇಶ್ವರ. ಯಾರಿಲ್ಲದೆ ಹಗಲಿಲ್ಲ, ಸೂರ್ಯ ಇಲ್ಲದೆ ಹಗಲಿಲ್ಲ. ನೋಡಿ, ಇದೇ ರೀತಿ ಇನ್ನೂ ಪ್ರಶ್ನೆ ಇವೆ, ನೋಡ್ಕೊಳ್ಳಿ. ಏನು ಕೇಳಿದ್ರೆ ಇದರಲ್ಲಿ ಕೇಳಬೇಕು, ಯಾಕಂದರೆ ಇದು ನಿಮ್ಮ ಒಂದು PUC ಬೋರ್ಡ್ ಬಿಟ್ಟು ಕ್ವಶನ್ ಬ್ಯಾಂಕ್. ಇದು ಜಸ್ಟ್ ಕ್ವಶನ್ ಕೊಟ್ಟಿದ್ದಾರೆ, ಇಲ್ಲಿ ಉತ್ತರ ಸಹಿತವೇ ಅಷ್ಟೇ. ಗೊತ್ತಾಯ್ತಾ? ಏನಂಗೆ ಕೇಳಿದ್ರು ಇಲ್ಲಿ ಕ್ವಶನ್ ಬರ್ತವೆ, ನೋಡ್ಕೊಳ್ಳಿ. ಪಗ್ಯ ಬಾಲಕನೆಂಬರೆ ಪುಲಿಗಿರಿ ಸೋಮನಾಥ. ಬರೆದವ್ರು ಯಾರು ನೋಡ್ಕೊಳ್ಳಿ, ಅದು ಕೂಡ ಇಂಪಾರ್ಟೆಂಟು. ಪುಲಿಗಿರಿ ಸೋಮನಾಥ. ಮನುಷ್ಯ ಜ್ಞಾನ ಸಂಪಾದಿಸಿದ ಮೇಲೆ ಹೀಗಾಗುತ್ತಾನೆ, ಸರ್ವಜ್ಞ ಆಗ್ತಾನೆ. ಇದೇ ರೀತಿ ಇನ್ನೂ ಪ್ರಶ್ನೆವೇ, ಸ್ವಲ್ಪ ಫಾಸ್ಟ್ ಆಗ್ಬೋದು, ಆದರೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ಕಂಪ್ಲೀಟ್ ಕವರ್ ಮಾಡಬೇಕು. ನಾನು 1 ಮಾರ್ಕ್ಸ್ ಕವರ್ ಮಾಡಬೇಕು, 2 ಮಾರ್ಕ್ಸ್ ಕವರ್ ಮಾಡಬೇಕು. ಸ್ವಲ್ಪ ನೋಡ್ಕೊಳ್ಳಿ. ನೋಡೋಣ, PDF ಹಾಕ್ತೀನಿ. PDF ಬೇಕು ಅನ್ನೋರು ಗ್ರೂಪಲ್ಲಿ ಜಾಯ್ನ್ ಆಗಿ. ಜಾಯ್ನ್ ಆದ್ರ ಮೇಲೆ ಎಲ್ಲಿ ಕೂಡ ಫೀಡ್ಬ್ಯಾಕ್ ಇರ್ತೀವಿ, ಅಥವಾ ಇಲ್ಲೇ ಓದ್ಕೋಬೋದು. ಅಷ್ಟೊಂದು ಟಫ್ ಏನಿಲ್ಲ ನೋಡಿ, ಎಲ್ಲ ಕೂಡ ಸ್ಕಾಲ್ ಮಾತಾಡ್ತೀನಿ, ಓದ್ಕೊಳ್ಳಿ. ಜಾಲಿಯ ಮರದಂತೆ ಪುರಂದರದಾಸರು. ಜಾಲಿಯ ಮರದಂತಿರೋರು ಯಾರು? ವೆರಿ ಇಂಪಾರ್ಟೆಂಟು, ದುರ್ಜನರು. ದರಿಯೊಳಗೆ ದುರ್ಜನರು ಈ ರೀತಿ ಇದ್ದಾರೆ. ಜಾಲಿಯ ಮರದಂತೆ. ಜಾಲಿಯ ಮರ ಯಾರಿಗೆ ನೆರಳು ಕೊಡುವುದಿಲ್ಲ, ಯಾರಿಗೆ ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳನ್ನು ಕೊಡುವುದಿಲ್ಲ. ಇದೇ ರೀತಿ ಪ್ರಶ್ನೆವೇ, ನೋಡ್ಕೊಳ್ಳಿ. ನಂತರ ಬೆಳಗು ಜಾವ. ಬರೆದವರು ಯಾರು? ದ ರಾ ಬೇಂದ್ರೆ. ಜೇನೊನ್ನದ ಹಿದಗಿ ಹೂಬಾನ ಹೂಡಿದವರು ಯಾರು? ಮಾರ. ಕವಿ ಬೇಟೆಗಾರೆಂದು ಕರೆದಿರುವುದು ಬೆಳಕನ್ನು. ಜಗವು ಇದಕ್ಕೆ ಸೋತಿದೆ ಎಳನಗೆಗೆ. ಹುಸಿನಿದೆ ಸಾಕು ಎಂದು ಕವಿಯವರಿಗೆ ಹೇಳುತ್ತಾರೆ, ಯಾರಿಗೆ? ಮಕ್ಕಳಿಗೆ. ಇದಕ್ಕೆ ಸೆಳೆವಿದೆ ಎಂದು ಕವಿ ಹೇಳುತ್ತಾರೆ, ಜೀವನದಿಗೆ. ನೋಡಿ, ಕ್ವಶನ್ಗಳು ಇಂಪಾರ್ಟೆಂಟು, ಪ್ರತಿಯೊಂದು ಇಂಪಾರ್ಟೆಂಟು. ನೋಡಿ, ಇನ್ನೊಂದು ಕ್ವಶನ್ ಕೊಟ್ಟಿದ್ದಾರೆ ನೋಡಿ, ಈ ರೀತಿ ಕ್ವಶನ್ ಬರ್ಬೋದು. ಬಾನ್ ಹೋಗಲಿರುಂಟು ಮರ ಚಿಗುರಲ್ಲುಂಟು, ಬರಲುಂಟೆ ಸುಗ್ಗಿ ಮತ್ತೆ ಮೋಹ ಚಿಂತನದಿ ತಾನು ಹೊರಕ್ಕೆ ಬೇರೆ ಹೊತ್ತೆ. ಈ ಕೆಳಗಿನ ಯಾವ ಜೋಡಿ ಹೊಂದಾಣಿಕೆ ಆಗುತ್ತದೆ ಕೇಳ್ತಾರೆ. ಇದು ಯಾವುದಾಗ್ಬೋದು? ಆಪ್ಷನ್ A 2 ಮತ್ತು 3 ಸರಿ. 2 ಮತ್ತು 3 ಸರಿ. ನೋಡಿ, ಈ ರೀತಿ ಕ್ವಶನ್ಗಳು ಬರ್ಬೋದು, ಹೇಳೋಕ್ಕಾಗಲ್ಲ. ನಂತರ ಶಿಲುಬೆಗಿರ್ದಾನೆ. ಬರೋರು KS ನಿಸಾರ್ ಅಹಮದ್. ನೋಡ್ಕೊಳ್ಳಿ ಮಲ್ಟಿಪಲ್ ಕ್ವಶನ್ಗಳನ್ನು. ಐ ಹೋಪ್ ಓದ್ತಾ ಇದ್ದೀರ ಅನ್ಕೋತೀನಿ. ನೋಡಿ, ತುಂಬ ಟಫ್ ಇಲ್ಲ. 2 ಸಲ ಓದ್ಕೊಳ್ಳಿ. ಈ ಒಂದು ವಿಡಿಯೋನ 2 ಸಲ ನೋಡಿ. ಒಂದೇ ಸಲಕ್ಕೆ ನೆನ್ಪಿಡೋದಿಲ್ಲ, 2 ಸಲ ನೋಡಿ. ಹತ್ತಿ ಚಿತ್ತ ಮತ್ತು ಟಿ ಇಲ್ಲಪ್ಪ. ಸೊ ಅದಕ್ಕೆ ನಾನು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಮಾಡಿದ್ದೀನಿ. ಸೊ ಒಂದೆರಡರಲ್ಲಿ ನಿಮಗೆ 1 ಮಾರ್ಕ್ಸು 2 ಮಾರ್ಕ್ಸ್ ಎಲ್ಲ ಕೊಟ್ಟರೆ ಏನಾಗ್ತದೆ, ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತೀರಾ. ಅದರಿಂದ ಪಾರ್ಟ್ 1 1 ಮಾರ್ಕ್ಸು, ಪಾರ್ಟ್ 2 ಅಲ್ಲಿ 2 ಮಾರ್ಕ್ಸು, ಪಾರ್ಟ್ 3 ಅಲ್ಲಿ 3 ಮಾರ್ಕ್ಸ್ 4 ಮಾರ್ಕ್ಸು ಎಲ್ಲವನ್ನು ಕೊಡ್ತೀನಿ. ಒಮ್ಮೆ ನಗುತ್ತವೆ ಸುಕನ್ಯಾ ಮಾರುತಿ. ಇವು ಕೂಡ ನೋಡ್ಕೊಳ್ಳಿ. ದನಗಳಿಗೆ ಇಲ್ಲದಿರುವುದು ಮೇವು. ಜನರಿಗೆ ಇದಕ್ಕೆ ಗತಿ ಇಲ್ಲ, ಗಂಜಿ ಗತಿ ಇಲ್ಲ. ನೋಡ್ಕೊಳ್ಳಿ ಅಲ್ಲಿ ಪ್ರಶ್ನೆಗಳನ್ನು. ನೆಕ್ಸ್ಟು, ಮುಟ್ಟಿಸಿಕೊಂಡವನು P ಲಂಕೇಶ್. ಗೇವಿದನ್ನು 4 ದಿನ ತಡೆ ಮಾಡಿದರೆ ಏನಾಗ್ತದೆ? ಆಪ್ಷನ್ A ಕುಳ ನೆಲದಲ್ಲಿ ನಾಟುವುದಿಲ್ಲ. ಮೈಯಲ್ಲಿ ಸರಿಯಿಲ್ಲದ್ದು ಮಗುವಿಗೆ. ನೋಡಿ, ತುಂಬ ಇಂಪಾರ್ಟೆಂಟ್ ಕ್ವಶನ್ಗಳಿವೆಲ್ಲ. ಡೈರೆಕ್ಟ್ ಇವೆ ಕ್ವಶನ್ಗಳು ಬರ್ಬೋದು. ತುಂಬ ಏನು ಬರೋಲ್ಲ, ಒಂದು ಕ್ವಶನ್ ಬರ್ತದೆ ಅಷ್ಟೇ. ಪ್ರತಿ ಅಧ್ಯಾಯದಿಂದ ನಿಮಗೆ ಒಂದು ಕ್ವಶನ್ ಬರ್ತದೆ. ಪ್ರತಿ ಪಾಠದಿಂದ ಅಥವಾ ಪದ್ಯದಿಂದ ಒಂದೊಂದು ಕ್ವಶನ್ ಕೇಳ್ತಾರೆ. ಐ ಹೋಪ್ ಇಲ್ಲಿಂದ ಕ್ವಶನ್ ಬರ್ತಾವೆ ಅಂತ ಅಂದ್ಕೊಂಡಿದ್ದೀನಿ. ನೋಡ್ಕೊಳ್ಳಿ ಚೆನ್ನಾಗಿ. ಹೇಳೋಕ್ಕಾಗಲ್ಲ, ಕೆಲವೊಂದಿಷ್ಟು ಹೊರಗಿನ ಪ್ರಶ್ನೆ ಬರ್ಬೋದು, ಅರ್ಥ ಆಯ್ತಾ? ಆದರೂ ಕವರ್ ಆಗ್ತದೆ. ಒಟ್ಟಿನಲ್ಲಿ ಸ್ಕೋರ್ ಮಾಡೋರಿಗೆ ಮತ್ತು ಪಾಸ್ ಆಗೋರಿಗೆ ಇಬ್ಬರಿಗೂ ಹೆಲ್ಪ್ಫುಲ್ ಇದು. ಸೊ ಇಲ್ಲಿವರೆಗೆ ನೋಟ್ಸ್ ಓದಿದ್ದೀರಾ ಅಂದ್ಬಿಟ್ಬಿಡಿ. ಈಗ ಜಸ್ಟು ಇದಕ್ಕೆ ಫೋಕಸ್ ಮಾಡಿ. ಮಲ್ಟಿಪಲ್ ಕ್ವಶನ್ಗಳನ್ನು 1 ಮಾರ್ಕ್ಸಲ್ಲಿ ಫೋಕಸ್ ಮಾಡಿ ನೀವು. ಓಕೆ, ಬರೀ ನೋಟ್ಸ್ ಓದ್ತಾ ಕೂತ್ರೆ ಅಲ್ಲಿ ಏನಾಗ್ತದೆ, ನಿಮಗೆ ಕ್ವಶನ್ ಅವ್ರದ್ದು ಕೇಳಿದ್ರೆ ಗೊತ್ತಾಗೋದಿಲ್ಲ. ನಂತರ ಆಯ್ಕೆ ಇದೆ ನಮ್ಮ ಕೈಯಲ್ಲಿ. ನೇಮಿಚಂದ್ರ. ಲೇಖಕರಿಗೆ ರೇಗಿ ಹೋಗುತ್ತಿರೋದು ಯಾರಾದರೂ ಹೀಗೆ ಹೇಳಿದಾಗ ಏನು ಮಾಡೋಕ್ಕಾಗುತ್ತೆ? ಎಲ್ಲ ಹಣೆ ಬರಹ ಆಗೋದಾಗುತ್ತೆ. ನೋಡ್ಕೊಳ್ಳಿ. ಕನ್ನಡವನ್ನು ಕಟ್ಟುವ ಕೆಲಸ ನಾಯಕ್ ಬರೆದಿದ್ದಾರೆ. ನೋಡಿ ಮಲ್ಟಿಪಲ್ ಕ್ವಶನ್ಗಳನ್ನು. ಸೊ ಗ್ರೂಪಲ್ಲಿ PDF ಹಾಕಿರ್ತೀನಿ. ನಿಮಗೆ ಇಲ್ಲಿ ಟಫ್ ಆಗ್ತಾನವರು ಅಲ್ಲಿ ಓದ್ಕೋಬೋದು. ಆಲ್ಮೋಸ್ಟ್ ಇಲ್ಲೇ ಓದ್ಕೊಳ್ಳಿ. ಅದು ಗ್ರೂಪಲ್ಲಿ ಸಿಗ್ತದೆ ಎಲ್ಲ ಗೊತ್ತಿಲ್ಲ, ಟ್ರೈ ಮಾಡಿ ಇಲ್ಲಿ ಓದೋಕ್ಕೆ.
ಸೊ ನೀವು PDF ಬಂತ ಅನ್ಕೋಬಾರ್ದು, ಅರ್ಥ ಆಯ್ತಾ? ಓದಿದ್ರೆ ಯಾವ ರೀತಿ ಓದ್ತೀರಾ, ಓದೋ ಅವಶ್ಯಕತೆ ಇದ್ದರೆ ನಿಮಗೆ ಯಾವ ರೀತಿ ಓದ್ತೀರಾ ಇಲ್ಲಿ ಕೂಡ ಓದ್ಬೋದು ನೀವು. ಓಕೆ, PDF ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಆದರೂ ನಿಮಗೆ ಅಷ್ಟು ಮೀರಿ ಬೇಕು ಅನ್ನೋರು ಗ್ರೂಪ್ಗೆ ಜಾಯ್ನ್ ಆಗಿ. ನಂತರ ದನಿಗಳ ಬೆಲೆ ನಿಮಗೆ ಮಲ್ಟಿಪಲ್ ಕ್ವಶನ್ಗಳು ನೋಡ್ಕೊಳ್ಳಿ. ಇಲ್ಲಿವರೆಗೆ ಯಾರು ವಿಡಿಯೋ ನೋಡೋರು ಗೊತ್ತಿಲ್ಲ, ಇಲ್ಲಿವರೆಗೆ ವಿಡಿಯೋ ನೋಡ್ತಾ ಇದ್ದರೆ ಎಸ್ ಅಂತ ಕಮೆಂಟ್ ಹಾಕಿ. ನೀವು ಗ್ಯಾರಂಟಿ ಸ್ಕೋರ್ ಮಾಡಿ ಮಾಡ್ತೀರಾ 100%. ಸೆಕೆಂಡ್ PUC ಅಲ್ಲಿ ಅದು ಕನ್ನಡ ಅಲ್ಲ, ಎಲ್ಲ ಸಬ್ಜೆಕ್ಟಲ್ಲಿ ಸ್ಕೋರ್ ಮಾಡ್ತೀರಾ. ಯಾಕಂದರೆ ನಿಮಗೆ ಓದಬೇಕಂತ ಛಲ ಇದೆ. ಓಕೆ, ಓದೋ ಛಲ ಇದೆ ಅಂದಮೇಲೆ ಪಕ್ಕ ಸ್ಕೋರ್ ಮಾಡ್ತೀರಾ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿವರೆಗೆ ಯಾರು ನೋಡಿದ್ರಾ, ಇಲ್ಲಿವರೆಗೆ ವಿಡಿಯೋನ ಯಾರು ನೋಡ್ತಾ ನೋಡಿದಿರಾ ಅಥವಾ ನೋಡ್ತಾ ಇದ್ದೀರಾ? ಎಸ್ ಅಂತ ಕಮೆಂಟ್ ಹಾಕಿ, ನೋಡೋಣ ಯಾರೆಲ್ಲ ನೋಡ್ತಾ ಇದ್ದೀರಾ ಅಂತ. ಸೊ ನಿಮಗೆ ಗ್ಯಾರಂಟಿ ಸ್ಕೋರ್ ಆಗ್ತದೆ, ಅರ್ಥ ಆಯ್ತಾ? ಸ್ಟಾರ್ಟಿಂಗ್ ಬಂದವರೆಲ್ಲ ಸ್ಕಿಪ್ ಮಾಡಿ ಹೋಗಿರ್ತಾರೆ, ಇಲ್ಲೇ ನೋಡಿದ್ರೆ ಆರಾಮಾಗಿ ಸ್ಕೋರ್ ಮಾಡ್ಕೋತೀರ. ನಂತರ ಬದುಕನ್ನು ಪ್ರೀತಿಸಿದಂಥ HR ರಾಮಕೃಷ್ಣ ರಾವ್ ನೋಡ್ಕೊಳ್ಳಿ. ಎಲ್ಲವನ್ನು ನಾನು ಓದೋಕ್ಕೊರಲ್ಲ, ಎಷ್ಟು ವಿಡಿಯೋ ಪಾಸ್ ಮಾಡಿ ನೋಡ್ಕೊಳ್ಳಿ ನೀವು. ತಿರುಗಣದ ಬೆಳೆ ನೋಡಿ, ಬರೆದವ್ರು ಮುದ್ದನ್ನ ನೋಡಿ. ಇವು ಟಫ್ ಅನಿಸ್ತಾವೆ ನಿಮಗೆ. ಟಫ್ ಏನಿಲ್ಲ, ಅವು ಒಂದೇ ಸಲ ಓದಿದ್ರೆ ಹಂಗೆ ಅನಿಸ್ತದೆ, ಒಂದೇ ಸಲ ಓದಿದ್ರೆ ಅನಿಸ್ತದೆ ಹಂಗೆ. ನೀವು 2 ಸಲ ಓದಿದರೆ ಈಸಿ ಆಗ್ತದೆ ನಿಮಗೆ. ನೋಡ್ಕೊಳ್ಳಿ, ಯಾವುದೇ ಕಾರಣಕ್ಕೆ ಒಂದೇ ಸಲ ಓದೋಕೋಬೇಡಿ, ನೆನಪಿಡೋದಿಲ್ಲ. 2 ಸಲ ನೋಡಿ. ಹಳ್ಳಿಯ ಚಹಾ ಹೋಟೆಲ್ಗಳು, ವೀರೇಂದ್ರ ಸಿಂಪಿ, ಮಲ್ಟಿಪಲ್ ಇವೆ, ನಿಮ್ಮ ನೆನಪಿಳಿತವೆ. ಅಷ್ಟೊಂದು ಟಫ್ ಏನಿಲ್ಲ, ನೆನಪಿಳಿತವೆ, ನೋಡ್ಕೊಳ್ಳಿ. ನಂತರ ದೀರ್ಘಗದ್ಯ ನೋಡಿ, ವೇರಿ ಇಂಪಾರ್ಟೆಂಟು. ಕೃಷ್ಣೇಗೌಡನ ಆನೆ ಮೇಲೆ ಬರೆದವರು ಯಾರು? KP ಪೂರ್ಣಚಂದ್ರ ತೇಜಸ್ವಿ. ಕಡಿಮೆ ಅಂದರೂ ಕೃಷ್ಣೇಗೌಡನ ಆನೆ ಮೇಲೆ ನಿಮಗೆ ಪೂರ್ತಿ ಕ್ವಶನ್ ಪೇಪರಲ್ಲಿ 20ರಿಂದ 25 ಮಾರ್ಕ್ಸ್ ಇರ್ತವೆ. ಅದನ್ನು ನೆನಪಿರಲಿ ನಿಮಗೆ. ಪೂರ್ತಿ 80 ಮಾರ್ಕ್ಸಲ್ಲಿ 20ರಿಂದ 25 ಮಾರ್ಕ್ಸು ಕೃಷ್ಣೇಗೌಡನ ಆನೆ ಮೇಲೆ ಇರ್ತವೆ. ಅದನ್ನು ಚೆನ್ನಾಗಿ ಓದ್ಕೊಳ್ಳಿ. ಅವ್ನು ದೀರ್ಘಗದ್ಯನ ತುಂಬಾ ಈಸಿ ಇದೆ. ಒಂದು ಸಲ ಓದಿದ್ರೆ ತಗಲ್, ಮತ್ತೆ ಒಂದೇ ಸಲ ಓದೋಕೋಬೇಡಿ. 1-2 3 ಸಲ ಓದಿ ಪೂರ್ತಿ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಮೇಬಿ ನನಗೆ ಬಂದಿದ್ದು ಮಾರ್ಕ್ಸು 80ಗೆ 78 ಬಂದಿದೆ. ಓಕೆ, ಸೆಕೆಂಡ್ PUCಲಿ 80ಗೆ 78. ಜಸ್ಟ್ 2 ಮಾರ್ಕ್ಸ್ ಮಿಸ್ ಆಗಿವೆ, ಅದು ಎಲ್ಲಿ ಆಗಿ ಅಂತ ನನಗೆ ಗೊತ್ತಿಲ್ಲ. ಬಟ್ 80ಗೆ ನನಗೆ 78 ಮಾರ್ಕ್ಸ್ ಬಂದಿವೆ ಸೆಕೆಂಡ್ PUCಲಿ. ಇನ್ನು 23, 24 ಎಲ್ಲ ಕೂಡ ಮಲ್ಟಿಪಲ್ ಕ್ವಶನ್ಗಳು ನೋಡ್ಕೊಳ್ಳಿ. ಎಲ್ಲ ಕೂಡ ಮಲ್ಟಿಪಲ್ಲು. ಓಕೆ, ಎಲ್ಲ ಕೂಡ ಕವರ್ ಆಗಿ ಓದ್ಕೊಳ್ಳಿ. ನಂತರ ಅನ್ವಯಿಕ ಪ್ರಶ್ನೆಗಳು ಸ್ವಲ್ಪ ಕೇಳ್ತಾ ಇರ್ತಾರೆ ನೋಡಿ. ಇವೆಲ್ಲ ಅನ್ವಯಿಕ ಪ್ರಶ್ನೆಗಳು, ಇದು ನೋಡ್ಕೊಂಡಿರಿ. ಅದ್ರ ಜೊತೆಗೆ ಇವು ಪ್ರಶ್ನೆ ಬರಬೇಕು ನಿಮಗೆ. ಅನ್ವಯಿಕ ಪ್ರಶ್ನೆಗಳು ಇದೆಲ್ಲ ಸಾಕು ಮಾರ. ಯಾವತ್ತು ನಮಗೆ ಮೊಸರೆ ಪಾತ್ರಗಳನ್ನು ನುಂಗದ ಹೊಳೆ ಇವತ್ತು, ನನ್ನಪ್ಪ ಮದುವೆಯಲ್ಲಿ ಕೊಟ್ಟ ಬೆಳೆ ಲೋಟ ನುಂಗಿತ ಎಂದು ದನಿಪತ್ನಿಯ ಚಿರಿದರೆ ಅರ್ಥವನೆಂದರೆ, ಚಿನ್ನಮ್ಮನ ಕುಟುಂಬ ಬೆಳೆ ಲೋಟವನ್ನು ಅಪರಿಸಿದೆಂಬು. ಅನ್ವಯಿಕ ಪ್ರಶ್ನೆ ಕೇಳ್ಬೋದು. ಇವನು ಸ್ವಲ್ಪ ಓದ್ಕೊಂಡಿರಿ, ಅರ್ಥ ಆಯ್ತಾ? ಅನ್ವಯಿಕ ಪ್ರಶ್ನೆ ಕೇಳಿದಾಗ ಇಲ್ಲಿಂದ ಕೇಳೋ ಚಾನ್ಸ್ ತುಂಬಾ ಇರ್ತದೆ. ನೋಡ್ಕೊಳ್ಳಿ, ಎಲ್ಲ ಕೂಡ ಕವರ್ ಆಗಿ ಅನ್ಕೋತೀನಿ. ಪ್ರತಿಯೊಂದು ಕ್ವಶನ್ನ ಬಿಡದೆ ಚೆನ್ನಾಗಿ ಓದ್ಕೊಳ್ಳಿ, ಎಲ್ಲ ಕೂಡ ಇಂಪಾರ್ಟೆಂಟು. ಸೊ ಓಕೆ, ಫಾಸ್ಟಾಗಿ ತೋರಿಸ್ತಾ ಇರ್ತೀನಿ, ನೋಡಿ ವಿಡಿಯೋನ ಫಾಸ್ಟ್ ನೋಡ್ಕೊಳ್ಳಿ. ಈಗೆಲ್ಲ 13 ನಿಮಿಷ ಆಯ್ತು ನೋಡಿ. ಸ್ವಲ್ಪ ಹೇಳ್ತಾ ಹೋದರೆ 13 ನಿಮಿಷ ಆಯಿತು. ನಂತರ ಬಿಟ್ಟ ಸ್ಥಳ ಪ್ರಶ್ನೆಗಳು. ಬಿಟ್ಟ ಸ್ಥಳಕ್ಕೆ ಆವರಣದಲ್ಲಿ ಕೊಟ್ಟಿರೋ ಉತ್ತರಗಳನ್ನೇ ಸೂಕ್ತವನ್ನು ಆರಿಸಿ ಬರೆಯಿರಿ. ಮುಟ್ಟಿಸಿಕೊಂಡಿಂದ ಅವಳಿಗೆ ಕೇಳ್ಬೋದು. ಬಸಲಿಂಗ ಹೆಂಡತಿ ಹೆಸರೇನು? ಯಾರು? ಸ್ಥಿತಿಲಿಂಗಿ. ಬಸಲಿಂಗನಿಗೆ ಕಾಣಿಸಿಕೊಂಡ ತೊಂದರೆ ಕಣ್ಣು ನೋವು. ಬಸಲಿಂಗನ ಕಾಯಿಲೆ ದೇಹದ ಮಟ್ಟದಿಂದ ಡ್ಯಾಶ್ ಸ್ತರವನ್ನು ತಲುಪಿತ್ತು, ಮಾನಸಿಕ ಸ್ತರ. ತನ್ನ ಉಡಾಫೆಯ ಶೈಲಿಯಲ್ಲಿ ಬಸಲಿಂಗ ಡ್ಯಾಶ್ರನ್ನು ನೋಡಿದನು. ಯಾರು? ಡಾಕ್ಟರ್ ತಿಮ್ಮಪ್ಪನ ನೋಡಿದನು. ಕೊನೆಗೆ ಬಸಲಿಂಗ ಸುಳ್ಳುಗಳಿಂದ ಮುಕ್ತನಾಗಿದ್ದ. ವಾಲ್ಪರೆ ಅಭಿವೃದ್ಧಿ ತಂದಿರುವಂಥ ವಾಲ್ಪರೆಗೆ ಬಂದ ಬ್ರಿಟಿಷ್ ಪ್ರಜೆ ಯಾರು? ಕಾರ್ವೇರ್ ಮಾರ್ಷ್. ಕನ್ಫ್ಯೂಸ್ ಕಾರ್ವೇರ್ ಮಾರ್ಷ್ ಡ್ಯಾಶ್ರಲ್ಲಿ, ಎಲ್ಲಿ? 1890ರಲ್ಲಿ ಮಾರ್ಚ್ ವಾಲ್ಪರೆಗೆ ಬಂದನು. ಮಾರ್ಚ್ನ ಜೊತೆಗಾರರ ಹೆಸರು ಪೂನಚ್ಚಿ. ವಾಲ್ಪರೆ ಮಧ್ಯದಲ್ಲಿರುವ ತೋಟದ ಹೆಸರು ಪುದು ತೋಟಂ. ಕೆಂಪು ಪಡ್ಡೆಗೆ ಸೇರಿದ ಪ್ರಾಣಿ ಯಾವುದು? ಸಿಂಹಬಾಲದ ಕೋತಿ. ವಾಲ್ಪರೆನ ದುರಂತದ ಮೂಲ ಬೀಜಗಳು ಚಹಾ ಗಿಡದ ರೂಪದಲ್ಲಿ ಬಂದಿದ್ದವು. ಆಯ್ಕಿದೆ ನಮ್ಮ ಕೈಯಲ್ಲಿ. ಲೇಖಕರ ಪತಿ ಡ್ಯಾಶ್ ಚಂದ್ರದಿಂದ ಬಳಲಿದರು. ಕಿಡ್ನಿ ಸ್ಟೋನ್ ಚಂದ್ರದಿಂದ ಬಳಲಿದರು. ಇದೇ ರೀತಿ ಪ್ರಶ್ನೆಗಳಿವೆ, ನೋಡ್ಕೊಳ್ಳಿ. ಕನ್ನಡ ಕಟ್ಟುವ ಕೆಲಸದಿಂದ ಏನು ಬಿಟ್ಟದ ಪ್ರಶ್ನೆಗಳು, ಅರ್ಥ ಆಯ್ತಾ? ಇಲ್ಲಿ ಕ್ವಶನು ಬರ್ಬೋದು ಅನ್ಕೋತೀನಿ. ಇಲ್ಲಿಂದ ಬರ್ತವೆ, ಚೆನ್ನಾಗಿ ನೋಡ್ಕೊಂಡು ಹೋಗಿ. ದನಿಗಳ ಬೆಲೆ ಲೋಟ, ನಂತರ ಬದುಕನ್ನು ಪ್ರೀತಿಸಿದಂಥ ಪ್ರತಿಯೊಂದು ಕವರ್ ಆಗಿವೆ, ಉತ್ತರ ಸಹಿತವೇ ನೋಡ್ಕೊಳ್ಳಿ. ತಿರುಳುಗನ್ನಡದ ಬೆಳೆ ನೋಡಿ. ಆಮೇಲೆ ಹಳ್ಳಿಯ ಚಹಾ ಹೋಟೆಲುಗಳು, ಇವು ಕ್ವಶನ್ ಕೂಡ ನೋಡ್ಕೊಂಡಿರಿ. ಬಿಟ್ಟ ಸ್ಥಳಗಳಿಗೆ ಸರಿಯಾದ ಉತ್ತರನೂ ಆರಿಸಿ ಬರೆಯಿರಿ. ದ್ವಿತೀಯ PUC ಕನ್ನಡ ವಾರ್ಷಿಕ ಪರೀಕ್ಷೆ 1 ಮಾರ್ಚ್ 2024ರ ಪ್ರಶ್ನೆ ಪತ್ರಿಕೆ. 2024ರಲ್ಲಿ ಕೇಳಿದ ಕ್ವಶನ್ಗಳು, ಅರ್ಥ ಆಯ್ತಾ? ವಾರ್ಷಿಕ ಪರೀಕ್ಷೆ 1, 2, 3ರಲ್ಲಿ ಕೇಳಿದ ಪ್ರಶ್ನೆಗಳು 2024ರ ವಾರ್ಷಿಕ ಪರೀಕ್ಷೆ, ಇವು ನೋಡ್ಕೊಂಡಿರಿ, ಬರ್ಬೋದು. ನಂತರ ಮಾದರಿ ಪ್ರಶ್ನೆ ಪತ್ರಿಕೆ 1, ಈ ವರ್ಷದ ಮಾದರಿ ಪ್ರಶ್ನೆ ಪತ್ರಿಕೆ 1, 2, 3 ಕಂಪ್ಲೀಟ್, ಇವು ನೋಡ್ಕೊಂಡಿರಿ.
ನಂತರ ಪ್ರಾಕ್ಟೀಸ್ ಪೇಪರ್ 1, 2, 3ರಿಂದ ಕೆಲವು ಕ್ವಶನ್ಗಳು. ಅದಾದ ನಂತರ ಬರುವಂಥದ್ದು ಹೊಂದಿಸಿ ಬರೆಯಿರಿ. ನೋಡಿ, ಹೊಂದಿಸಿ ಬರೆಯಿರಿ ನಿಮಗೆ ತುಂಬಾ ಈಸಿ. ಪದ್ಯದ ಹೆಸರು ನೋಡ್ಕೊಳ್ಳಿ, ಕವಿ ಹೆಸರು ನೋಡ್ಕೊಳ್ಳಿ. ಗದ್ಯದ ಹೆಸರು ನೋಡ್ಕೊಳ್ಳಿ, ಕವಿ ಹೆಸರು ನೋಡ್ಕೊಳ್ಳಿ. ಪದ್ಯದ ಹೆಸರು ಕವಿದ ಸೆಲಿಂ ತಿಳಿಯುವುದೇ ನಾಗಚಂದ್ರ. ವಚನಗಳು ಬಸವಣ್ಣವರು, ಉರ್ಲಿಂಗ ಪೆದ್ದಿ. ಇನ್ನು ಊಟದಲ್ಲಿ ನಾರೇನರು, ಕುಮಾರವ್ಯಾಸ, ಬಗೆಂ ಬಾಲಕನಮರೆ, ಪುಲಿಗೆರೆ ಸೋಮನಾಥ. ಈ ರೀತಿ ಎಲ್ಲ ಕವಿಗಳ ಹೆಸರು ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಪದ್ಯ ಹೆಸರು, ಕವಿಗಳ ಹೆಸರು ನೋಡ್ಕೊಂಡು ಹೊಂದಿಸಿ ಬರೆಯಲ್ಲಿ ಮಾತನ್ನ ಪಡ್ಕೋತೀರ. ಪದ್ಯ ಹೆಸರು, ಆಕರ ಕೃತಿ ಹೆಸರು ನೋಡ್ಕೊಳ್ಳಿ. ಕವಿದ ಸೆಲಿಂ ತಿಳಿಯುವುದೇ ರಾಮಚಂದ್ರ ಚರಿತ ಪುರಾಣ ಅಥವಾ ಪಂಪ ರಾಮಾಯಣ. ಬಸವಣ್ಣವರು ಸಮಗ್ರ ವಚನ ಸಂಪುಟ. ಇನ್ನು ಊಟದ ಇರಲಿ ನಾರ್ಯರೆನ್ನರು, ಕರ್ನಾಟಕ ಭಾರತ ಕಥಾಮಂಜರಿ ನೋಡ್ಕೊಳ್ಳಿ. ಆಮೇಲೆ ಪದ್ಯದ ಹೆಸರು, ಪದ್ಯ ಶೈಲಿ ನೋಡ್ಕೋಬೇಕು. ಕದಡ ಸೆಲ್ಯಂ ತಿಳಿಯುವುದೇ ಚಂಪು, ಬಸವಣ್ಣವರು ವಚನ ನೋಡ್ಕೊಳ್ಳಿ. ಆಮೇಲೆ ಕವಿಗಳು ಅಂಕಿತ ಅಥವಾ ಕಾವ್ಯನಾಮ ಬಿರುದು ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಇದಾದಮೇಲೆ ಹೊಂದಿಸಿ ಬರೆಯಿರಿ. ಕ್ವಶನ್ ಯಾವತ್ತು ಬರ್ಬೋದು ನೋಡಿ. ಮಾದರಿ 1, ಮಾದರಿ 2, ಮಾದರಿ 3, ಮಾದರಿ 4, ಆಮೇಲೆ ಮಾದರಿ 5, ಮಾದರಿ 6. ಇಷ್ಟು ಇನ್ನು ಕ್ವಶನ್ಗಳು 1 ಮಾರ್ಕ್ಸಲ್ಲಿ ಇವೆಲ್ಲ ಕವರ್ ಆಗ್ತವೆ, ನೋಡ್ಕೊಂಡಿರಿ. ಇಷ್ಟು ಮೀರಿ ನಿಮಗೆ ಇನ್ನೂ ಕ್ವಶನ್ಸ್ ಹಾಕ್ತೇನೆ. ಇನ್ನು ಬೋರ್ಡ್ರ್ ಬಿಟ್ಟರೆ 3 ಕ್ವಶನ್ ಬರ್ತೀನಿ, ಅವನು ಚೆನ್ನಾಗಿ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಸೊ ಇಷ್ಟು ನೋಡ್ಕೊಂಡ್ರೆ ಆರಾಮಾಗಿ ನೀವು 1 ಅಂಕದಲ್ಲಿ ಸ್ಕೋರನ್ನು ಮಾಡ್ಬೋದು. ಹೆಚ್ಚಾಗಿ ಇಲ್ಲಿಂದ ಕ್ವಶನ್ ಬರ್ತಂತ ನಾನು ಅಂದ್ಕೊಂಡಿದ್ದೀನಿ. ಒಟ್ಟಿನಲ್ಲಿ ಇದ್ರ ಜೊತೆಗೆ 3 ಕ್ವಶನ್ ಪೇಪರ್ಸು ಈಗಾಗಲೇ ನಡೆದಂಥ ಪ್ರಿರೇಟರ್ ಎಕ್ಸಾಮ್ ಕ್ವಶನ್ ಪೇಪರ್ಸು ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟಲ್ಲಿ ನಿಮಗೆ 2 ಅಂಕ ಪ್ರಶ್ನೆಗಳು ಹೇಳ್ತೀನಿ. ಜಸ್ಟು ಪಾರ್ಟ್ 2 ಅಲ್ಲಿ ಅವ್ನು ನೋಡಿ. ಆಮೇಲೆ ಪಾರ್ಟ್ 3 3 ಮಾರ್ಕ್ಸ್ 4 ಮಾರ್ಕ್ಸ್ ಕೊಡ್ತೇನೆ. ಚೆನ್ನಾಗಿ ಓದ್ಕೊಳ್ಳಿ, ಫ್ರೆಂಡ್ಸಿಗೆ ಶೇರ್ ಮಾಡಿ. ಏನೇ ಡೌಟ್ ಇರೋ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಸೊ ಮಚ್. ಇಲ್ಲಿವರೆಗೆ ನೋಡಿದರೆ ಎಸ್ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.